ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಈಗ ಪೆಂಡಿಂಗ್ ಹಣ ಯಾವಾಗ ಜಮೆ ಮಾಡ್ತಾರೆ, ಹಾಗಾದರೆ ಇದುವರೆಗೂ ಎಷ್ಟು ತಿಂಗಳ ಹಣ ಬಂದಿದೆ, ಇನ್ನು ಎಷ್ಟು ತಿಂಗಳದ್ದು ಬರಬೇಕು, ಮತ್ತು ಇವಾಗ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು. ಯಾವಾಗ ಅರ್ಜಿ ಸಲ್ಲಿಸಬೇಕು, ಇನ್ನು ನೆಕ್ಸ್ಟ್ ಮುಂದಿನ ಕಂತಿನ ಹಣ ಮರು ಅರ್ಜಿ ಸಲ್ಲಿಕೆ ಆದಮೇಲೆ ಕೊಡ್ತಾರಾ ಅಥವಾ ಅದಕ್ಕಿಂತ ಮುಂಚೆನೇ ಕೊಡ್ತಾರಾ, ಇದೆಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ಎಲ್ಲ ಫಲಾನುಭವಿಗಳು ಕೂಡ ತಿಳ್ಕೊಳ್ಳೇಬೇಕು. ಸೊ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಮಗೂ ಕೂಡ ಗೊತ್ತಿದೆ. ಈಗ ರೀಸೆಂಟಾಗಿ ಆಲ್ಮೋಸ್ಟ್ ಒಂದು ವಾರದ ಮೇಲಾಯಿತು, 10 ದಿನ ಆಗ್ತಾ ಬಂತು. 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಬೇರೆ ಕಂತುಗಳಿಗೆ ಕಂಪೇರ್ ಮಾಡಿದ್ರೆ ಈ 31ನೇ ಕಂತಿನ ಹಣ ತುಂಬ ನಿಧಾನವಾಗಿ ಜಮೆ ಮಾಡ್ತಾ ಇರೋದ್ರಿಂದ ಇನ್ನು ಕೇವಲ ಒಂದು 50% ಮಹಿಳೆಯರಿಗೆ ಅಷ್ಟೇ ಬಂದಿರುವಂಥದ್ದು. ನೀವುಗಳು ಕೂಡ ಕಮೆಂಟ್ ಮಾಡಿ ನಿಮಗೆ 31ನೇ ಕಂತಿನ ಹಣ ಬಂದಿದೆಯಾ, ಜಮೆ ಆಗಿದೆಯಾ ಅಂತ. ಈಗ ಮೊದಲನೇ ಹಂತದಲ್ಲಿ ತುಂಬ ಕಡಿಮೆ ಜನಕ್ಕೆ ಹಾಕಿದ್ದು, ಈಗ ಒಂದು 3-4 ದಿನದ ಕೆಳಗೆ 2ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಫಾಸ್ಟಾಗಿ ಹಣ ಜಮೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗಳಿಗೂ ಕೂಡ ಹಣ ಬಂತ 31ನೇ ಕಂತಿನ ಹಣ? ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ, ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಅದೊಂದೇ ಅಲ್ಲ, 30ನೇ ಕಂತಿನ ಹಣದಲ್ಲೂ ಕೂಡ 3ನೇ ಹಂತದ ಹಣನ ರಿಲೀಸೇ ಮಾಡಿರಲಿಲ್ಲ. ಈಗೇನು 2 ಮಂತ್ಸ್ ಬ್ಯಾಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂದರೆ CM ಸಿದ್ದರಾಮಯ್ಯ ಅವರು, ಮಾಜಿ CM ಅವರು ಏನು ಅಧಿಕಾರದಲ್ಲಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 2 ಕಂತಿನ ಹಣ ರಿಲೀಸ್ ಆಗಿದ್ದು, 30 ಹಾಗೆ 31ನೇ ಕಂತಿನ ಹಣ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆವಾಗ ಸಚಿವರಾಗಿದ್ದರಿಂದ 1ನೇ ಕಂತಿನ ಹಣ ರಿಲೀಸ್ ಮಾಡಿದ್ದು, 30ನೇ ಕಂತಿನ ಹಣ. ಅದರಲ್ಲೂ ಕೂಡ 3ನೇ ಹಂತದ ಹಣ ರಿಲೀಸೇ ಮಾಡಿರಲಿಲ್ಲ, ಬರೀ 2ನೇ ಹಂತದ ಹಣ ರಿಲೀಸ್ ಮಾಡಿದರು. ಆಮೇಲೆ ಟೆಕ್ನಿಕಲ್ ಇಶ್ಯೂ ಆಯಿತು, ಆಮೇಲೆ CM ಬದಲಾವಣೆ ಎಲ್ಲ ಆಗಿದ್ದರಿಂದ 3ನೇ ಹಂತದ ಹಣನ ರಿಲೀಸೇ ಮಾಡಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ 30ನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ. ಈಗ ಅಂಥವ್ರಿಗೂ ಕೂಡ 31ನೇ ಕಂತಿನ ಹಣ ಬಿಡುಗಡೆ ಟೈಮಲ್ಲಿ 30ನೇದು ಹಾಗೆ 31ನೇ ಕಂತಿನ ಹಣ ಕೂಡ ಆಗ್ತಿದ್ದಾರೆ. ಅಂದರೆ ಒಟ್ಟಿಗೆ ಯಾರಿಗೂ ಬಂದಿಲ್ಲ 4-4 ಸಾವಿರ, ಒಂದು ದಿನ ಹೆಚ್ಚು ಕಮ್ಮಿ ಅಥವಾ ಒಂದು ವಾರ ಹೆಚ್ಚು ಕಡಿಮೆಲಿ 2 ಕಂತಿನ ಹಣನ ಹಾಕ್ತಿದ್ದಾರೆ. ಸೊ ನಿಮ್ಗಳಿಗೂ ಕೂಡ ಏನಾರ 31ನೇ ಕಂತಿನ ಹಣ ಬಂದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ನಿಮಗೆ ಎಲ್ಲ ಕಂತಿನ ಹಣ ಬಂದಿದೆ ಅಂತಂದರೆ ಈ 2 ಕಂತಿಂದು ಕೂಡ ಬಂದೇ ಬರುತ್ತೆ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ನೀವುಗಳು ಕೇಳೋದಾದರೆ ಎಷ್ಟು ಕಂತಿನ ಹಣ ಬಂದಿದೆ, ಇದು ಯಾವ ತಿಂಗಳು ಹಣ, ಇನ್ನು ಎಷ್ಟು ಕಂತಿನ ಬರಬೇಕು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಏಪ್ರಿಲ್ ತಿಂಗಳವರೆಗೂ ಕೂಡ ಹಣ ಜಮೆ ಮಾಡಿದ್ದೀವಿ. ಇನ್ನು 3 ತಿಂಗಳದ್ದು ಬಾಕಿ ಇದೆ. ಮೇ, ಜೂನ್ ಹಾಗೆ ಜುಲೈ ತಿಂಗಳು ಕೂಡ ಇನ್ನೇನು ಮುಗೀತು. ಸೊ ಜುಲೈ ತಿಂಗಳು 3 ತಿಂಗಳದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಜನಕ್ಕೆ ಏಪ್ರಿಲ್ ತಿಂಗಳದ್ದು ಕೂಡ ಹಣ ಬಂದಿಲ್ಲ ಅಂತ ಮಾಹಿತಿ ಬರ್ತಾರಂಥದ್ದು. ಸೊ ನೀವುಗಳು ಕಮೆಂಟ್ ಮಾಡಿ ನಿಮಗೆ ಏಪ್ರಿಲ್ ತಿಂಗಳದ್ದು ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಬಟ್ ಅಧಿಕಾರಿಗಳು ಹೇಳ್ತಿರೋ ಪ್ರಕಾರ 3 ತಿಂಗಳದ್ದು ಬಾಕಿ ಇದೆ ಅಂತ, ಮೇ, ಜೂನ್ ಹಾಗೆ ಜುಲೈ ತಿಂಗಳದ್ದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಕಳೆದ ವರ್ಷ ಏನು 2025 ಆ ಇಯರಲ್ಲಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಕೂಡ ಪೆಂಡಿಂಗ್ ಇತ್ತು. ಅದನ್ನು ಸದನದಲ್ಲಿ BJP ಸರ್ಕಾರದವರು ಇದ್ರ ಬಗ್ಗೆ ಹೇಳಿದಾಗ ಆವಾಗ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ರು, ಹೌದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಪೆಂಡಿಂಗ್ ಇದೆ ಅಂತ. ಬಟ್ ಇದುವರೆಗೂ ಕೂಡ ಆ 2 ಕಂತಿನ ಹಣದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಇವಾಗ ಟೋಟಲ್ ಆಗಿ ಅದು ಸೇರಿಕೊಂಡ್ರೆ ಇನ್ನು 5 ತಿಂಗಳದ್ದು ಬಾಕಿ ಇರುತ್ತೆ, ಮೇ, ಜೂನ್, ಜುಲೈ ಹಾಗೆ ಕಳೆದ ವರ್ಷದ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು. ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಆ ಹಣ ಎಲ್ಲೋಯ್ತು ಏನು, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಅಂದರೆ ಈಗ ಪ್ರತಿ ತಿಂಗಳು ಕೂಡ ಹಣ ಏನು ಜಮೆ ಮಾಡ್ತಾರೆ ಫಲಾನುಭವಿಗಳ ಖಾತೆಗೆ, ಆವಾಗ ಪ್ರತಿ ತಿಂಗಳು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು
ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪ್ರತಿ ತಿಂಗಳು ಕೂಡ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡ್ತಾರೆ, ಪ್ರತಿ ತಿಂಗಳಿಗೂ ಕೂಡ 2,500 ಕೋಟಿ ಹಣ ಬೇಕು. ಪ್ರತಿ ತಿಂಗಳು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅನುಮೋದನೆ ಸಿಕ್ಕರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟರು ಹಣ ಕೊಟ್ಟರೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ ಬರುವಂಥದ್ದು. ಸೊ ಹಾಗಾಗಿ 2 ತಿಂಗಳದು ಕಳೆದ ವರ್ಷದ್ದು ಮಿಸ್ ಆಗಿತ್ತು, ಹಣ ಜಮೆ ಮಾಡಿಲ್ಲ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಮಾಡಿಲ್ವೋ ಅಥವಾ ಇವ್ರ ಕಡೆಯಿಂದ ಮಿಸ್ಟೇಕ್ ಆಯಿತು ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಆವಾಗ ಸದನದಲ್ಲಿ ತುಂಬ ಚರ್ಚೆ ಆಯಿತು ಈ ವಿಷಯದ ಬಗ್ಗೆ. ಅದಾದಮೇಲೆ ಅದ್ರ ಬಗ್ಗೆ ಮಾತಾಡಿಲ್ಲ, ಆ 2 ಕಂತಿನ ಹಣ ಕೊಡ್ತಾರೋ ಕೊಡಲ್ಲ ಅಂತ. ಅಟ್ಲೀಸ್ಟ್ ಈ ವರ್ಷದ 3 ತಿಂಗಳದು ಕೂಡ ಯಾವಾಗ ಕೊಡ್ತಾರೆ. ಇವಾಗ ನಿಮಗೂ ಕೂಡ ಗೊತ್ತಿದೆ, ಈಗ CM ಬದಲಾವಣೆ ಆಗಿದೆ. DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗ ಫಸ್ಟ್ ಅವರು ವಿಷಯದ ಬಗ್ಗೆ ಮಾತಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರೆಲ್ಲ ಅನರ್ಹರಿದ್ದಾರೆ, ಮೃತಪಟ್ಟಿರೋರಾಗಿರ್ಬೋದು ಅಥವಾ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಸೊ ಅಂಥವ್ರಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ಅಂದ್ಬಿಟ್ಟು ಈ ಮರು ಅರ್ಜಿ ಸಲ್ಲಿಕೆ ಶುರು ಮಾಡಿದ್ರು. ಫಸ್ಟಿಗೆ ಹೇಳಿದ್ದೆ ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ, ಬಟ್ ಇವಾಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಬಯೋಮೆಟ್ರಿಕ್ ಪ್ರತಿಯೊಬ್ಬರು ಕೂಡ ಬಯೋಮೆಟ್ರಿಕ್ ಕೊಡಲೇಬೇಕು, ಆವಾಗ ಗೊತ್ತಾಗುತ್ತೆ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅಥವಾ ಬೇರೆ ರಾಜ್ಯದವರು ಕೂಡ ಈ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರಾ ಅಂದ್ಬಿಟ್ಟು ಅದು ಅಷ್ಟೇ ಹೇಳಿದ್ದು. ಆಮೇಲೆ ಯಾವಾಗಿಂದ ಅರ್ಜಿ ಸಲ್ಲಿಸಬೇಕು, ಅಧಿಕಾರಿಗಳೇ ಬಂದು ಅರ್ಜಿ ಸಲ್ಲಿಸ್ಕೊತಾರೆ ಅಥವಾ ನಾವೇ ಹೋಗಿ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬಯೋಮೆಟ್ರಿಕ್ ಕೊಟ್ಟು ಬರಬೇಕಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಬಯೋಮೆಟ್ರಿಕ್ ಮಾತ್ರ ಕಂಪಲ್ಸರಿ ಕೊಡಲೇಬೇಕು. ಯಾವುದೇ ರೀತಿ ಈಗ ಏನು ಅಪ್ಲಿಕೇಶನ್ ಹಾಕ್ತೀವಿ ಅದರಲ್ಲಿ ಫಲಾನುಭವಿಗಳದ್ದೇ ಫೋನ್ ನಂಬರ್ ಇರಬೇಕು, ಹಾಗೆ ಅಕೌಂಟ್ ಏನು ಬ್ಯಾಂಕ್ ಅಕೌಂಟ್ ಅಲ್ಲಿ ಕೊಡ್ತೀವಿ ಡೀಟೇಲ್ಸು ಅದು ಕೂಡ ಫಲಾನುಭವಿಗಳದ್ದೇ ಆಗಿರಬೇಕು. ಬೇರೆಯವ್ರದ್ದು ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳದ್ದಾಗಿರ್ಬೋದು, ಯಾರದೇ ಬೇರೆಯವ್ರಿಗೆ ಕೊಡೋ ಹಂಗಿಲ್ಲ. ಫಲಾನುಭವಿಗಳ ಫೋನ್ ನಂಬರೇ ಆಗಿರಬೇಕು. ಅವರಿಗೇ ಡೈರೆಕ್ಟಾಗಿ ಮೆಸೇಜ್ ಹೋಗಬೇಕು ಯೋಜನೆಗಳ ಬಗ್ಗೆ. ಸೊ ಇದೆಲ್ಲದ್ರ ಬಗ್ಗೆ ಹೇಳಿದರು, ಬಟ್ ಅದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯಾವಾಗಿಂದ ಅರ್ಜಿ ಸಲ್ಲಿಸಬೇಕು, ಮರು ಅರ್ಜಿ ಸಲ್ಲಿಕೆನಾ ಅಥವಾ ಬಯೋಮೆಟ್ರಿಕಾ ಏನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಯಾವುದೇ ರೀತಿ ಕೊಟ್ಟಿಲ್ಲ. ಯಾಕಂದರೆ ಸಚಿವ ಸಂಪುಟ ಕೂಡ ವಿಸ್ತರಣೆ ಆಗೋದು ತುಂಬಾ ಲೇಟ್ ಆಗ್ತಾ ಇದೆ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರು ಸಚಿವರು ಕೂಡ ಯಾರೂ ಇಲ್ಲ. ಸೊ ಹಾಗಾಗಿ ಇವಾಗ ಹಣ ಇವಾಗ ಸದ್ಯಕ್ಕೆ 31ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. 32ನೇ ಕಂತಿನ ಹಣದ್ರ ಬಗ್ಗೆ ಕೂಡ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ. ಬಟ್ ಹಣ ಜಮೆ ಮಾಡ್ತಾರಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಈಗ ಮರು ಪರಿಶೀಲನೆ ಮರು ಅರ್ಜಿ ಸಲ್ಲಿಕೆ ಏನು ಹೇಳಿದ್ದಾರೆ ಬಯೋಮೆಟ್ರಿಕ್ ಮಾಡಬೇಕು ಅಂತ, ಅದಾದಮೇಲೆ ಜಮೆ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಅವ್ರ ಪ್ರಕಾರ 3 ತಿಂಗಳದ್ದು ಪೆಂಡಿಂಗ್ ಇದೆ. ಸೊ ನೀವುಗಳು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ತಿಂಗಳವರೆಗೂ ಬಂದಿದೆ, ಇನ್ನು ಎಷ್ಟು ತಿಂಗಳದ್ದು ಬರಬೇಕು ಅಂತ. ಈಗ ಬಯೋಮೆಟ್ರಿಕ್ ಆಗಿರ್ಬೋದು, ಮರು ಅರ್ಜಿ ಸಲ್ಲಿಕೆ ಮಾಡೋದಂತೂ ಕನ್ಫರ್ಮ್. ಯಾಕಂದರೆ ಅನರ್ಹರು ಕ್ಯಾನ್ಸಲ್ ಆದರೆ ಸರ್ಕಾರಕ್ಕೆ ದುಡ್ಡು ಉಳಿಯುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಅನರ್ಹರನ್ನ ಪತ್ತೆ ಹಚ್ಚೋಕ್ಕೆ ಮರು ಅರ್ಜಿ ಸಲ್ಲಿಕೆನ ಮಾಡ್ತಾರೆ. ಬಟ್ ಯಾವಾಗ ಏನು ಅಂತ ಅಧಿಕೃತವಾಗಿ ಮಾಹಿತಿ ಬಂದರೆ ಖಂಡಿತ ನಾನು ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ 31ನೇ ಕಂತಿನ ಹಣ 2ನೇ ಹಂತದ ಹಣ ರಿಲೀಸ್ ಆಗಿದೆ. ಸಾಕಷ್ಟು ಜನರಿಗೆ ಹಣ ಬರ್ತಾ ಇದೆ. ಮೊದಲನೇ ಹಂತಕ್ಕೆ ಕಂಪೇರ್ ಮಾಡಿದ್ರೆ 2ನೇ ಹಂತದಲ್ಲಿ ಸಾಕಷ್ಟು ಜನಕ್ಕೆ ಹಣ ಜಮೆ ಮಾಡ್ತಾ ಇದ್ದಾರೆ. ಸೊ ಕಮೆಂಟ್ ಮಾಡಿ ನಿಮಗೆ 31ನೇ ಕಂತಿನ ಹಣ ಬಂದಿದ್ದರೆ, ಹಾಗೆ 30ನೇ ಕಂತಿನ ಹಣ ಕೂಡ ನಿಮ್ಗೆ ಏನಾರ ಪೆಂಡಿಂಗ್ ಇತ್ತು ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತೀರಾ ದಯವಿಟ್ಟು ವೆಯ್ಟ್ ಮಾಡಿ. ಯಾಕಂದರೆ ಸ್ಲೋ ಆಗಿ ಪ್ರೋಸೆಸ್ ಆಗ್ತಿರೋದ್ರಿಂದ ಇನ್ನೂ ಒಂದು 10-15 ದಿನನಾದ್ರು ಟೈಮ್ ತೊಗೊಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಹಣ ಜಮೆ ಮಾಡಲಿಕ್ಕೆ. ಒಟ್ಟಿನಲ್ಲಿ ಹಣ ಜಮೆ ಆಗ್ತಿರೋದಂತೂ 100% ನಿಜ, ಬಟ್ ನಿಧಾನ ಆಗ್ತಾ ಇದೆ ಅಷ್ಟೇ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮಗೇನಾರ ಡೌಟ್ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸಿಗೂ ಕಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಮ ಸಪೋರ್ಟು, ನಿಮ್ಮ ಮೋಟಿವೇಶನ್, ನೀವು ಮಾಡೋ ಲೈಕ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ತುಂಬಾ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.